ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆ ಬೇವು ಮಾಡ್ತಾರೆ. ಆ ಬೇವು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿರಿ. ನಾನೀಗ ಬೇವು ಅಂತ ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿರಿ. ಈಗ ಒಂದು 6ರಿಂದ 7 ಉತ್ತುತ್ತಿ ತೊಗೊಂಡಿದ್ದೀನಿ. ಬೀಜ ತೆಗೆದುಬಿಟ್ಟು ತೊಗೊಂಡಿನಿ. ನಾನು ಈ ಥರ ಬೀಜ ಎಲ್ಲ ತೆಗ್ದೀನಿ. ಮತ್ತು ಒಂದು 4 ಬಾದಾಮಿ ತೊಗೊಂಡಿನಿ. ಒಂದು 6ರಿಂದ 7 ಅಷ್ಟು ಗೋಡಂಬಿ ತೊಗೊಂಡಿನಿ. ಮತ್ತು ಒಣ ದ್ರಾಕ್ಷಿ. ಈಗ ನಾನೊಂದು 2 ಏಲಕ್ಕಿ ತೊಗೊಂಡಿನಿ. ಮತ್ತು ಕೇರ್ ಬೀಜ, ಇದು ಪತ್ರಿ, ಮತ್ತು ಒಂದು 2-3 ಲವಂಗ ತೊಗೊಂಡಿದ್ದೀನಿ. ಒಂದು ಜಾಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾನು ಪುಡಿ ಮಾಡ್ತೀನಿ. ನಾನೀಗ ಒಂದೊಂದಾಗಿ ಪುಡಿ ಮಾಡೋಕೆ ಹಾಕಕತ್ತೀನಿ. ಈಗ ಇವು 4 ಬಾದಾಮಿ ಹಾಕ್ತೀನಿ, ಮತ್ತು ಗೋಡಂಬಿನೂ ಹಾಕ್ತೀನಿ, ದ್ರಾಕ್ಷಿನೂ ಹಾಕ್ತೀನಿ, ನಾನೀಗ ಪತ್ರಿನೂ ಹಾಕ್ತೀನಿ, ಲವಂಗನೂ ಹಾಕ್ತೀನಿ, ಇವೆರಡು ಏಲಕ್ಕಿನೂ ಹಾಕ್ತೀನಿ, ಇವಿಷ್ಟು ಉತ್ತುತ್ತಿನೂ ಹಾಕ್ತೀನಿ. ಇದರಲ್ಲಿ ಇವಿಷ್ಟು ಕೇರ್ ಬೀಜನೂ ಹಾಕ್ತೀನಿ. ಇದು ಜಾಕಾಯಿನ ಇದಿಷ್ಟು ಹಾಕ್ಬೇಡ್ರಿ, ಒಂದು 1/4 ಭಾಗದಷ್ಟು ಹಾಕಿದರೆ ಸಾಕು. ಈಗ ನಾನು ಇವಿಷ್ಟು ಕೇರ್ ಬೀಜನೂ ಹಾಕ್ತೀನಿ. ಈಗ ನಾನು ಜಾಜಿಕಾಯಿ ಇಷ್ಟು ತೊಗೊಂಡಿದ್ದೀನಿ. ನಾನು ಇಷ್ಟು ಜಾಜಿಕಾಯಿ ತೊಗೊಂಡಿದ್ದೀನಿ. ಒಂದರಲ್ಲಿ ನಾನು 1/4 ಭಾಗ ಒಂದರಲ್ಲಿ 4 ಭಾಗ ಮಾಡಿ ಈಗ 1 ಭಾಗದಷ್ಟು ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಹಾಕ್ಬೇಡ್ರಿ, ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪನೇ ಹಾಕಿದರೆ ಸಾಕು. ಈಗ ನಾನು ಇಷ್ಟು ಜಾಜಿಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕಲ್ಸಕ್ರಿನೂ ಹಾಕ್ತೀನಿ, ಮತ್ತು ಸ್ವಲ್ಪ ಕಲ್ಲಂಗಡಿ ಬೀಜನೂ ಹಾಕ್ತೀನಿ. ಈಗ ಇವೆರಡನ್ನು ಮಿಕ್ಸಿಗಲ್ಲೇ ಹಾಕ್ತೀನಿ. ಈಗ ನಾನು ಸ್ವಲ್ಪ ಪ್ರಮಾಣದ ಗಸಗಸೆನೂ ಹಾಕ್ತೀನಿ. ಇದರಲ್ಲಿ ಒಂದು 2 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳಿ ನೀವು. ಈಗ ನಾನು ಇಷ್ಟು ಗಸಗಸೆ ಹಾಕಿದ್ದೀನಿ. ಈಗ ಇದನ್ನು ಪುಡಿ ಮಾಡೋಕೆ ಹಾಕ್ತೀನಿ. ಈಗ ಇದಿಷ್ಟನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಳಮ್ರಿ. ನೋಡ್ರಿ, ಈಗ ಈ ಥರ ಪುಡಿ ಆಗಿದೆ. ಇದೆಲ್ಲ ಸ್ವಲ್ಪ ತರ್ತರಿ ಆಗಿದ್ರೂ ಏನೂ ಆಗಲ್ಲ, ಈ ಥರ ಪುಡಿ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ಮಿಕ್ಸಿ ಮಾಡ್ತೀನಿ. ಇನ್ನೊಂದು ಸ್ವಲ್ಪ, ಈಗ ನಾನೊಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ತುರಿ ಹೆರ್ಚ್ಕೊಂಡು ಇಟ್ಕೊಂಡಿನಿ. ಈಗ ಇದನ್ನು ಸ್ವಲ್ಪ ಹಾಕಿ ಮಿಕ್ಸಿ ಮಾಡೋಣ್ರಿ. ಈಗ ನೋಡ್ರಿ, ಈ ಥರ ಎಲ್ಲದು ನೀಟಾಗಿ ಪುಡಿ ಆಗೈತೆ. ಈಗ ಪುಡಿ ಆಗಿರೋದನ್ನು ನಾನು ತೆಗೆದು ಒಂದು ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೋತೀನಿ. ಈಗ ಇದಿಷ್ಟು ನಾವು ಈಗ ಇದಿಷ್ಟು ಡ್ರೈ ಫ್ರೂಟ್ಸಿಂದ ಆಗಿರ್ತಕ್ಕಂಥ ಪುಡಿ ಆಗಿದೆ ಇದಿಷ್ಟು. ಈಗ ಇದಕ್ಕೆ ನಾನು ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ಬೆಲ್ಲನ ಸೇರಿಸ್ತೀನಿ. ಈಗ ನಾನು ಇದಕ್ಕೆ ಒಂದು ಪಾತ್ರೆ ತೊಗೊಂಡು ಈ ಪಾತ್ರೆಗೆ ಪುಟಾಣಿ ಹಿಟ್ಟು ಹಾಕ್ತೀನಿ. ನಾನೀಗ ಈ ಬಟ್ಲಿಂದ 2 ಬಟ್ಲಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ತೀನಿ. ಈ ಪುಟಾಣಿ ಹಿಟ್ಟು ಹಾಕೋದ್ರಿಂದ ನಾವು ಮಾಡ್ತಕ್ಕಂಥ ಬೇವು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಗಟ್ಟಿ ಬೇಕನ್ಸಿದ್ರೆ ನೋಡಿಕೊಂಡು ನೀವು ಪುಟಾಣಿ ಹಿಟ್ಟನ್ನು ಆಮೇಲೆ ಬೇಕಂದ್ರೂ ಕಲಿಸ್ಬೋದು. ನಾನೀಗ 1 ಬಟ್ಲು ಹಾಕಿದ್ದೀನಿ. ಮತ್ತು ಇನ್ನೂ 1 ಬಟ್ಲಷ್ಟು ಪುಟಾಣಿ ಹಿಟ್ಟು ಹಾಕ್ತೀನಿ. ನಾನೀಗ 2 ಬಟ್ಲು ಹಾಕಲ್ಲ, 1.5 ಬಟ್ಲಷ್ಟು ಹಾಕ್ತೀನಿ. ಇಲ್ಲಾಂದರೆ ಭಾಳ ಜಾಸ್ತಿ ಗಟ್ಟಿ ಅನಿಸುತ್ತೆ, ಅದಕ್ಕೆ ನಾನು 1.5 ಬಟ್ಲಷ್ಟು ಈಗ ಪುಟಾಣಿ ಹಿಟ್ಟನ್ನು ಹಾಕಿದ್ದೀನಿ. ಉರ್ಗಡ್ಲೆ ಹಿಟ್ಟಿದು. ಇದಕ್ಕೆ ನಾವು ಎಷ್ಟು ಪುಟಾಣಿ ಹಿಟ್ಟು ಹಾಕಿದ್ದೀವಿ ಅಷ್ಟೇ ಪ್ರಮಾಣದ ಬೆಲ್ಲನೂ ಸೇರಿಸಣ್ರಿ ಇದಕ್ಕೆ. ಈಗ ನಾನು 1 ಬಟ್ಲಷ್ಟು ಬೆಲ್ಲನ ಸೇರಿಸ್ತೀನಿ. ಈಗ ನಾನು ಆವಾಗಲೇ ಒಂದು ಸ್ವಲ್ಪ ಕಲ್ಸಕ್ರಿ ಸೇರಿಸಿದ್ದೆ. ಈಗ ಬೆಲ್ಲನ 1.5 ಬಟ್ಲಷ್ಟು ನಾವು ಪುಟಾಣಿ ಹಿಟ್ಟು ಹಾಕಿದ್ದೀವಲ್ಲ, ಈಗ ಅದಕ್ಕೆ ನಾನು 1/4 ಬಟ್ಲಷ್ಟು ಮಾತ್ರ ಬೆಲ್ಲ ಸೇರಿಸ್ತೀನಿ. ಈಗ ಕಲ್ಸಕ್ಕರೆನೂ ಹಾಕಿರೋದ್ರಿಂದ ನಾನು ಸ್ವಲ್ಪ ಬೆಲ್ಲನ ಕಡಿಮೆ ಹಾಕ್ತೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ. ಭಾಳ ಸಿಹಿ ಅನಿಸಿದ್ರೂ ಜಾಸ್ತಿ ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ.
ಈಗ ನಾನಿಷ್ಟು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ಥರ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಇದು ಪೌಡ್ರನ್ನ. ಈಗ ನಾನು ಬೆಲ್ಲ ಮತ್ತು ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡು ನೋಡ್ರಿ. ಈಗೆಲ್ಲ ಸಣ್ಣಗೆ ಪುಡಿ ಆಗೈತೆ. ಎಲ್ಲೋ ಒಂದೊಂದು ಬೆಲ್ಲದ ಕಣ್ಣಿ ಉಳಿದ್ರೂ ಏನು ತಲೆ ಕೆಡಿಸ್ಕೊಬೇಡ್ರಿ. ಅದು ನಾವು ಏನೀಗ ಬೇವು ಮಾಡ್ತಿರ್ತೀವಲ್ಲ ಅಲ್ಲಿ ನೀರು ಹಾಕಿದಾಗ ಅದು ಕರಗಿ ಹೋಗುತ್ತೆ ಎಲ್ಲ. ಈಗ ನೋಡ್ರಿ ಇದೆಲ್ಲ ಸಣ್ಣಗೆ ಪೌಡ್ರ್ ಆಗೈತೆ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಇದರಲ್ಲಿ ಸೇರಿಸೋಣ. ಈಗ ಈ ಪೌಡ್ರನ್ನೆಲ್ಲ ಇದರಲ್ಲಿ ಹಾಕ್ತೀನಿ. ಇದನ್ನ ಹಾಕಿ ನೀಟಾಗಿ ಕಲಿಸ್ಕೊಳ್ರಿ ಈ ಥರ. ಇದಕ್ಕೆ ನಾವು ಈಗ ಪೌಡ್ರ್ ಮಾಡಬೇಕಾದ್ರೇ ಕೊಬ್ಬರಿ ಹಾಕಿದ್ವಿ. ಈಗ ಮೇಲ್ಗಡೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತಾ, ನಾವು ಕುಡಿಬೇಕಾದ್ರೆ ಬಾಯಲ್ಲಿ ಒಂದೊಂದು ಎಳೆ ಹಂಗೆ ಸಿಗುತ್ತಾ ಅಂತ ಸ್ವಲ್ಪ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಒಣ ಕೊಬ್ಬರಿ ತುರಿನ ನಾನು ಸೇರಿಸ್ತೀನಿ. ಈಗ ಸ್ವಲ್ಪ ಒಣ ಕೊಬ್ಬರಿ ಸೇರಿಸ್ತೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಯುಗಾದಿ ಹಬ್ಬದ ದಿನ ಬೇವು ಅಂತ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇದು ಭಾಳ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಬೇವನ್ನ. ಈ ಥರ ಒಣ ಪುಡಿನೂ ಸಮ ಮಾಡಿಕೊಂಡು ಶಾವಿಗೆಯಲ್ಲಿ ಹಾಕ್ಕೊಂಡು ಊಟ ಮಾಡ್ತಾರೆ. ಆ ಥರನೂ ಮಾಡ್ಕೋಬೋದು. ಇಲ್ಲ ನಾವು ಬೇವನ್ನ ನೀರು ಥರ ಮಾಡ್ಕೊಂಡು ಕುಡಿಬೋದು. ನಾನು ಒಣ ಕೊಬ್ಬರಿ ಹಾಕಿದ್ದೀನಲ್ಲ, ಈಗ ಇದಕ್ಕೆ ಸ್ವಲ್ಪ ಗಸಗಸೆನೂ ಹಾಕ್ತೀನಿ. ಇವೆಲ್ಲ ನಾವು ನೀರಲ್ಲಿ ಹಾಕಿ ಪೌಡ್ರ್ ಕಲಸಿದ್ಮೇಲೆ ಎಲ್ಲ ಮೇಲ್ಗಡೆ ತೇಲ್ತಾವು. ಸ್ವಲ್ಪ ಕುಡಿಬೇಕಾದ್ರೆ ಬಾಯಲ್ಲಿ ಸಿಗ್ತಾವು, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತಾ, ಟೇಸ್ಟು ಚೆನ್ನಾಗಿ ಅನಿಸುತ್ತಾ ಅಂತ ನಾನು ಈಗ ಗಸಗಸೆನ ಸೇರಿಸ್ತಾ ಇದ್ದೀನಿ. ನಾನೀಗ ಇಷ್ಟು ಗಸಗಸೆ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಕಲ್ಲಂಗಡಿ ಬೀಜನೂ ಇದನ್ನು ಮೇಲ್ಗಡೆಗೆ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಕಲ್ಲಂಗಡಿ ಬೀಜ ಒಂದೊಂದು ಸ್ಪೂನಷ್ಟು ಹಾಕಿದರೆ ಸಾಕು. ಯಾಕಂದರೆ ನಾವು ಪುಡಿ ಮಾಡಿರೋದ್ರಿಂದ ಇವು ಮೇಲ್ಗಡೆ ತೇಲಿ, ನೀರಲ್ಲಿ ನಾವು ಇದನ್ನು ಕಲಸಿದ ಮೇಲೆ ಮೇಲ್ಗಡೆ ತೇಲಿ ಅಂತ ಈಗ ಇವನ್ನ ಹಾಕೋದು. ಈಗ ಒಂದು 4 ಗೋಡಂಬಿನ ಈ ಥರ ಸ್ವಲ್ಪ 1ರಲ್ಲಿ 2 ಭಾಗ ಮಾಡಿಕೊಂಡು ಇವನು ಸೇರಿಸೋಣ. ಇವೆಲ್ಲ ಹಗೂರು ಇರೋದ್ರಿಂದ ನೀರು ಜೊತೆ ಜಲ್ದಿ ಮೇಲ್ಗಡೆ ತೇಲುತ್ತಾ. ನಾವು ಕುಡಿಬೇಕಾದ್ರೆ ಅಲ್ಲೊಂದು ಬಾಯಿಗೆ ಸಿಗೋದ್ರಿಂದ ಟೇಸ್ಟು ಚೆನ್ನಾಗಿ ಅನಿಸುತ್ತೆ, ಒಳ್ಳೆ ಮಜನೂ ಸಿಗುತ್ತೆ ಕುಡಿಬೇಕಾದ್ರೆ ನಮ್ಗೆ. ಈ ಥರ ಗೋಡಂಬಿನ 1ರಲ್ಲಿ 2 ಭಾಗ ಮಾಡಿಕೊಂಡು ನಾನೀಗ ಇವನು ಸೇರಿಸ್ತೀನಿ. ಈಗ ಸ್ವಲ್ಪ ಒಣ ದ್ರಾಕ್ಷಿನೂ ಈಗ ಇದರಲ್ಲಿ ಸೇರಿಸೋಣ. ನಾನೀಗ ಒಂದಿಷ್ಟು ಒಣ ದ್ರಾಕ್ಷಿನೂ ಸೇರಿಸ್ತೀನಿ. ನಿಮಗೆ ಇವೆಲ್ಲ ಜಾಸ್ತಿ ಬೇಕನ್ಸಿದ್ರು ನೀವು ಇನ್ನೂ ಜಾಸ್ತಿ ಆದ್ರೂ ಹಾಕ್ಕೊಳ್ರಿ, ನಡೀತೈತೆ. ಈಗ ಇದಿಷ್ಟು ಆಗಿದೆ ಅಲ್ಲ, ಈಗ ಇದನ್ನು ಈ ಥರ ಪೌಡ್ರ್ ಮಾಡಿಕೊಂಡು ನಾನು ನೆಕ್ಸ್ಟ್ ಇದನ್ನು ಯಾವ ಥರ ಕಲಸೋದು ನೀರಲ್ಲಿ ಅಂತ ತೋರಿಸ್ತೀನಿ. ಈಗ ಇದು ರೆಡಿಯಾಗಿದೆ ಪೌಡ್ರು. ಈಗ ನಾನು ಬೇವು ಮಾಡೋಕ್ಕೆ ಇಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಕತ್ತೀನಿ. ನೋಡಿರಿ, ಇದು ಸ್ವಲ್ಪ ಜಾಸ್ತಿನೇ ಇರಬೇಕು. ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೋಡಿಕೊಂಡು ಹುಣಸೆ ಹಣ್ಣು ಹಾಕ್ರಿ. ಈಗ ನಾನು ಒಂದು 2 ಲೀಟ್ರಷ್ಟು ಮಾಡ್ತಿದ್ದೀನಿ, ಅದಕ್ಕೆ ಇಷ್ಟು ಹುಣಸೆ ಹಣ್ಣನ್ನು ಹಾಕ್ತೀನಿ. ಇದು ನೀಟಾಗಿ ತೊಳೆದು ನೆನೆ ಹಾಕ್ರಿ. ನಮ್ಮ ಕಡೆ ಬೇವಿಗೆಲ್ಲ ಹೊಸ ಹುಣಸೆ ಹಣ್ಣು ಮಾರಕ್ಕೆ ಬಂದಿರುತ್ತಲ್ಲ, ಅದನ್ನೇ ಹೊಸ ಹುಣಸೆ ಹಣ್ಣನ್ನೇ ತೊಗೊಂಡು ಹೊಸ ವರ್ಷ ಅಂತ ಹೇಳಿ ಹೊಸ ಹುಣಸೆ ಹಣ್ಣು ಹಾಕಿ ಬೇವು ಮಾಡ್ತಾರೆ. ಈಗ ನಾನು ಇದಿಷ್ಟನ್ನು ನೀಟಾಗಿ ತೊಳೆದು ನೆನೆ ಹಾಕ್ಕೊತೀನಿ. ಇದು ನಾನು ತೊಳೆದು ನೆನೆ ಹಾಕಿನಿ. ಇದು ಸ್ವಲ್ಪ ನೆಂದ ಮೇಲೆ ನೀಟಾಗಿ ಇದನ್ನೆಲ್ಲ ಕಿವುಚ್ಕೊಂಡು ಶೋಧಿಸ್ಕೊಂಡು ಇಟ್ಕೋಬೇಕು. ಇದೆಲ್ಲ ನೀಟಾಗಿ ನೆಂದ ಮೇಲೆ ಈ ಥರ ಎಲ್ಲ ಕಿವುಚಿ ಇದನ್ನು ನೀರಾಗಿ ಮಾಡಿಕೊಡ್ರಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಕಿವುಚ್ಕೊಂಡು ಇಟ್ಕೊಳ್ರಿ. ಎಲ್ಲ ನೀಟಾಗಿ ಹುಳಿ ಹೋಗೋ ತನಕ ನೀವು ಕಿವುಚಿ ಹುಣಸೆ ಹಣ್ಣನ್ನು ಒಂದು ಪಾತ್ರೆಯಲ್ಲಿ ಶೋಧಿಸ್ಕೊಂಡು ಇಟ್ಕೊಳ್ರಿ. ನಾನೀಗ ಫಸ್ಟು ಕಿವುಚಿ ನಾನು ಶೋಧಿಸ್ಕೊಂಡು ಇಟ್ಕೊತೀನಿ. ಈ ಥರ ಒಂದು ಜರಡಿಗೆ ಈ ಥರ ಕೆಳಗಡೆ ಒಂದು ಪಾತ್ರೆ ಇಟ್ಟು ಈ ಜರಡಿ ಇಟ್ಟು ಇದರಲ್ಲಿ ಶೋಧಿಸ್ಕೊಳ್ರಿ. ನಿಮ್ಮ ಮನೇಲಿ ಯಾವ ಥರ ಸೋಸ ಅಂತ ಫಿಲ್ಟ್ರ್ ಇರುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ರಿ. ಈ ಥರ ನಾವು ನೀಟಾಗಿ ಶೋಧಿಸ್ಕೊಳೋದ್ರಲ್ಲಿಂದ ಈ ಥರ ಸಣ್ಣ ಪುಟ್ಟ ಜಿಬ್ರ ಅಂತ ಇರೋವೆಲ್ಲವೂ ಬಂದುಬಿಡ್ತಾವೆ.
ಇದೇ ಥರ ಒಂದು 3-4 ಸಲ ಹುಣಸೆ ಹಣ್ಣನ್ನು ನೀಟಾಗಿ ಕಿವುಚ್ಕೊಂಡು ಹುಳಿ ತಗೊಳ್ರಿ. ಈಗ ನಾವು ಹುಣಸೆ ಹಣ್ಣು ಪೂರ್ತಿಯಾಗಿ ಶೋಧಿಸ್ಕೊಂಡು ಇಟ್ಕೊಂಡಿನಿ. ನಾವೀಗ ಬೇವು ಮಾಡೋಕೆ ಈ ಥರ ಹೊಸ ಮಡಿಕೆನ ತೊಗೋತೀವಿ. ಈ ಕಡೆ ಎಲ್ಲ ನಾವು ಮಡಿಕೆಯಲ್ಲೇ ಬೇವು ಮಾಡೋದು. ನೀವು ಮಡಿಕೆ ಇಲ್ಲ ಅಂದ್ರೂ ಬೇರೆ ನೀವು ಯಾವುದಾದ್ರೂ ಸ್ಟೀಲ್ ಪಾತ್ರೆಯಲ್ಲಾದ್ರೂ ಮಾಡ್ಕೋಬೋದು. ನಮ್ಮ ಕಡೆ ಹೊಸ ವರ್ಷ ಅಂಥೇಳಿ ಹೊಸ ಮಡಿಕೆ ತೊಗೊಂಡು ಅದರಲ್ಲಿ ಬೇವು ಮಾಡ್ತಾರೆ. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಭಾಳ ತಂಪು ಇರುತ್ತೆ ಅಂತ. ಈಗ ಈ ಥರ ನೀವು ಹೊಸ ಮಡಿಕೆ ತೊಗೊಂಡ್ರೆ ಒಂದು 2 ದಿನ 3 ದಿನ ನೀವು ಸ್ವಲ್ಪ ನೀರು ಹಾಕಿ ಇಟ್ಟಿರಿ, ಇಲ್ಲಾಂದರೆ ಅದು ಮಣ್ಣಿನ ಸ್ಮೆಲ್ ಬರುತ್ತೆ. ಈಗ ನಾನು ತೊಗೊಂಡಿಟ್ಟು ಈಗ ಒಂದು 3-4 ದಿನ ಆಗಿದೆ. ನಾನು ನೀರು ಹಾಕಿ ಎಲ್ಲ ಇದು ಸ್ಮೆಲ್ಲೆಲ್ಲ ಹೋಗಿದೆ. ಈಗ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾನು ಹುಣಸೆ ಹಣ್ಣು ಏನು ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಹುಣಸೆ ಹಣ್ಣನ್ನು ಇದರಲ್ಲಿ ಸೇರಿಸ್ತೀನಿ. ಅಷ್ಟೂ ಸ್ವಲ್ಪ ಈ ಥರ ಕೆಳಗಡೆ ಉಳಿದಿದ್ದನ್ನೆಲ್ಲ ನೀವು ತೆಗೆದು ಬಿಡ್ರಿ. ಈ ಥರ ನಾನು ಹುಳಿ ಹಿಂಡಿ ಇಟ್ಕೊಂಡು ನೋಡ್ರಿ. ಈಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಟಾಣಿ ಹಿಟ್ಟು ಮತ್ತು ಡ್ರೈ ಫ್ರೂಟ್ಸಿಂದೆಲ್ಲ ಪುಡಿ ಏನು ಐತಲ್ಲ, ಈಗ ಈ ಪುಡಿನ ಇದರಲ್ಲಿ ಹಾಕ್ಕೊಳಂಬ್ರಿ. ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ರಿ. ನಿಮಗೆ ಜಾಸ್ತಿ ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ನಾರ್ಮಲ್ಲೇ ಇರಲಿ. ನೀವು ಇದನ್ನು ಪುಡಿ ಹಾಕಿದ ಮೇಲೆ ಸ್ವಲ್ಪ ಕಲಸಿ ನೋಡ್ಕೊಳ್ರಿ. ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ ಹದ ಎಷ್ಟಿರಲಿ ಅಂತ. ನಾನೀಗ ನಿನ್ನೆ ಮಾಡಿರೋದ್ರಲ್ಲಿ ಈಗ ಇಷ್ಟು ಪುಡಿನ ಉಳಿಸೀನಿ. ಈಗ ನೋಡೋಣ ಇದನ್ನು ಕಲಸಿ ಎಷ್ಟು ಬೇಕಾಗುತ್ತಾ ಅಂತ. ಈಗ ಬೆಲ್ಲನೂ ನಾವು ಹಾಕಿ ಮಿಕ್ಸಿಗೆ ಹಾಕಿರೋದ್ರಲ್ಲಿಂದ ಇದೇನು ಭಾಳ ಕರ್ಗಕ್ಕೆ ಟೈಮ್ ತೊಗೊಳಲ್ಲ. ಈಗ ಭಾಳ ನೀರು ಅನ್ಸುತ್ತೆ ನೋಡ್ರಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಪುಡಿನ ಹಾಕೊಂಡ್ರಿ. ಅದಿಷ್ಟು ಪುಡಿ ಹಾಕಿದರೆ ಇದು ಕರೆಕ್ಟ್ ಹದದಲ್ಲಿ ಇರುತ್ತೆ. ಈಗ ನಾನು ಅಷ್ಟು ಪುಡಿನ ಸೇರಿಸ್ತೀನಿ. ಈ ಥರ ಬೇವು ಮಾಡಿಕೊಳ್ರಿ, ಭಾಳ ಟೇಸ್ಟ್ ಇರುತ್ತೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಪ್ರತಿಯೊಬ್ಬರು ಮನೇಲಿ ಯುಗಾದಿಲಿ ಈ ಥರ ಬೇವು ಮಾಡ್ತಾರೆ. ಇದು ವರ್ಷಕ್ಕೆ ಒಂದೇ ಸಲ. ಇದೀಗ ಬೇವಿನ ಹೂವು ನಮ್ಗೆ ಎಷ್ಟು ಸಲ ಸಿಗುತ್ತಾ ಅಷ್ಟು ಸಲದಲ್ಲಿ ಇದನ್ನು ನಾವು ಮಾಡ್ಕೊಂಡು ಕುಡಿಬೋದು. ಇದನ್ನು ಜಾಸ್ತಿ ಅಂದರೆ ಈಗ ವರ್ಷದಲ್ಲಿ 2 ಸಲ ಇಲ್ಲ 3 ಸಲ ಮಾಡ್ಕೊಂಡು ಕುಡಿತಾರೆ ಅಷ್ಟೇ. ಇದೇ ತಿಂಗಳಲ್ಲೇ ಮಾಡ್ತಾರೆ ಇದನ್ನು. ಎಲ್ಲರೂ ಭಾಳ ಇಷ್ಟಪಟ್ಟು ಕುಡಿತಾರೆ ನಮ್ಮ ಕಡೆ ಬೇವನ್ನ. ಈಗ ನೋಡ್ರಿ ಇದು ಕರೆಕ್ಟ್ ಅದ ಇದೆ ಸಾಕು. ಭಾಳ ಗಟ್ಟಿ ಆದ್ರೂ ಕುಡಿಯೋಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಇಷ್ಟು ಕರೆಕ್ಟ್ ಆಗಿದೆ ಇದು. ಈಗ ನಾವು ಮೇಲ್ಗಡೆ ನಿನ್ನೆನೆ ಕೊಬ್ಬರಿ ಆಮೇಲೆ ಇದನ್ನು ಗೋಡಂಬಿ ದ್ರಾಕ್ಷಿ ಎಲ್ಲ ಮೇಲ್ಗಡೆನೇ ಹಾಕಿದ್ವಿ. ನಾವು ಇದನ್ನು ಒಂದಿನ ಹಿಂದಿನ ದಿನವೇ ನಾವು ಪೌಡ್ರ್ ಮಾಡಿ ಇಟ್ಕೋತೀವಿ. ಈ ಬೆಳಗ್ಗೆ ಅಂದರೆ ಹಬ್ಬದ ದಿನ ಟೈಮ್ ಸಾಕಾಗಲ್ಲ ಅಂತ ಹಿಂದಿನ ದಿನವೇ ಪೌಡ್ರ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನಾನು ಹಂಗೆ ನಿನ್ನೆನೇ ಮಾಡಿಟ್ಟಿದ್ದೆ ಪೌಡ್ರನ್ನ. ಇದು ಕರೆಕ್ಟ್ ಆಗಿದೆ. ಇದರಲ್ಲಿ ನಾವು ಬೇವಿನ ಹೂವು ಹಾಕ್ತೀವಿ. ನಮ್ಮ ಕಡೆ ಬೇವು ಬೆಲ್ಲ ಅಂತ ಇಲ್ಲಿ ಯಾರೂ ಅಷ್ಟೊಂದು ತಿನ್ನಲ್ಲ. ಈ ಥರ ಬೇವಿನ ಮರದ ಹೂವುಗಳೇನು ಸಿಗ್ತಾವಲ್ಲ, ಈ ಥರ ಹೂವನ್ನ ನಾವು ಬಿಡಿಸಿ ಈ ಹೂವನ್ನ ಹಾಕ್ತೀವಿ. ಇದು ಬಿಡಿಸೋದು ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ. ಈ ಥರ ಹೂವು ಏನಿರ್ತಾವಲ್ಲ ಇದನ್ನು ಪೂರ್ತಿಯಾಗಿ ಹಿಂಗೆ ಕೈಲೇ ನೀವು ಈ ಥರ ತಿರುಕೊಂಡ್ರೆ ಹೂವೆಲ್ಲ ಬಿಡ್ತಾವೆ ಕೆಳಗಡೆ. ನೋಡಿ ಹೂವೆಲ್ಲ ಬಿಟ್ಟು ಈ ಥರ ಕಡ್ಡಿ ಅಷ್ಟೇ ಉಳಿಯುತ್ತಾ. ಈ ಥರ ನೀವು ಅಷ್ಟು ಒಂದು 10 ರಿಂದ 15 ಕಡ್ಡಿಯಷ್ಟು ಹೂವನ್ನ ಮಾಡಿಕೊಳ್ಳ್ರಿ. ಇದನ್ನು ಸ್ವಲ್ಪ ನೀವು ಮರದಲ್ಲಿ ಹಾಕಿ ಹಿಂಗೆ ಸ್ವಲ್ಪ ಚಪ್ಪರಿಸಿದ್ರೆ ಮೇಲ್ಗಡೆ ಆ ಹೂವಿನ ಎಲೆ ಏನಿರ್ತಾವಲ್ಲ ಆ ದಳಗಳೆಲ್ಲ ಬಿಟ್ಕೊಂಡು ಬರ್ತಾವ. ಈಗ ನಾನು ಅವನ್ನ ಮರದಲ್ಲಿ ಹಾಕಿ ಎಲೆ ಇವೇನು ಇದ್ದಾವಲ್ಲ ದಳಗಳು, ಹೂವಿನ ದಳಗಳನ್ನೆಲ್ಲ ತಕ್ಕೊತೀನಿ. ಈ ಥರ ಮರದಲ್ಲಿ ಹಾಕಿ ಸ್ವಲ್ಪನೇ ಈ ಥರ ಹಿಂಗೆ ಚಪ್ಪರಿಸ್ಕೊಳ್ರಿ. ಈ ಥರ ಮುಂದ್ಗಡೆ ಬರೇ ದಳ ಅಷ್ಟೇ ಬರ್ತಾವ. ಈ ಥರ ದಳ ಬಂದಿರೋವನ್ನ
ಒಂದು ಸ್ವಲ್ಪನೇ ಹಾಕಿದರೆ ಸಾಕು. ಇದು ಮೇನ್ ಹಾಕಲೇಬೇಕು. ಈ ಥರ ಹೂವಿನ ದಳಗಳೇನು ಬಂದಿರ್ತಾವಲ್ಲ, ಇದು ಹಾಕಿದ್ರೇ ಈ ಬೇವಿಗೆ ಒಂದು ಟೇಸ್ಟ್ ಸಿಗುತ್ತಾ. ಈ ಥರ ಹೂಗಳ ದಳಗಳೆಲ್ಲ ನಾನೀಗ ಸೇರಿಸ್ತೀನಿ ಇದರಲ್ಲಿ, ಬೇವಿನಲ್ಲಿ. ನೋಡಿರಿ, ನಾನು ಈ ಥರ ಮರದಲ್ಲಿ ಸ್ವಲ್ಪ ಇದನ್ನು ಕೇರ್ಕೊಂಡು ತಗೊಂಡಿದ್ದೀನಿ. ಈ ಥರ ಬರೀ ದಳ ಅಷ್ಟೇ ಬರ್ತಾವ. ನೀವು ಈ ಥರ ದಳಗಳನ್ನ ನೀವು ಒಂದು ಸ್ವಲ್ಪ ಸ್ಟೋರ್ ಮಾಡಿನೂ ಫ್ರಿಜ್ಜಲ್ಲಿ ಇಟ್ಕೋಬೋದು, ಒಂದು ಬಾಟ್ಲಿಯಲ್ಲಿ ಹಾಕಿ. ನೋಡಿರಿ, ಈ ಥರ ಬಂದಿದ್ದಾವಲ್ಲ. ಈಗ ನಾನು ಇವನ್ನ ಒಂದಿಷ್ಟಾದರೆ ಸಾಕು. ನಿಮ್ಗೆ ಒಂದು 3 ಬಳ್ಳುಳ್ಳಿ ಎಷ್ಟು ಬರ್ತಾವ ಅಷ್ಟನ್ನು ನೀವು ಸೇರಿಸಿದರೆ ಸಾಕು. ಈ ಥರ ಸ್ವಲ್ಪ ಮೇಲ್ಗಡೆನ ಉದುರಿಸ್ಕೊಳ್ರಿ. ಈಗ ಇದಕ್ಕೆ ಒಂದು ಮಾವಿನಕಾಯಿನ ಎರ್ಜಿ ಹಾಕೋಣ. ಈಗ ಮಾವಿನಕಾಯಿ ಮರದಲ್ಲಿ ಹೊಸ ಮಾವಿನಕಾಯಿ ಬಿಟ್ಟಿರ್ತಾವಲ್ಲ, ಆ ಮಾವಿನಕಾಯಿನ ನೀಟಾಗಿ ತೊಳೆದು ಇದರಲ್ಲಿ ಎರ್ಜಿ ಸೇರ್ಸಣ್ರಿ. ಹುಳಿನೂ ಹಾಕಿದ್ದಾರೆ, ಹುಣಸೆ ಹಣ್ಣು ಹಾಕಿದ್ದಾರೆ ಇದರಲ್ಲಿ. ಮಾವಿನಕಾಯಿ ಹಾಕ್ತಾರಲ್ಲ, ಭಾಳ ಹುಳಿ ಅನಿಸುತ್ತಾ ಅಂತ ಅನ್ಕೋಬೋದು. ಇದು ಮಾವಿನಕಾಯಿ ಹಾಕಲೇಬೇಕು. ನೀವು ನೋಡಿಕೊಂಡು ಹಾಕ್ಕೊಳ್ರಿ. ನೀವು ಸ್ವಲ್ಪ ಹಾಕಿದ್ರೂ ನಡೆಯುತ್ತಾ, ಇಲ್ಲ ಮಾವಿನಕಾಯಿ ಸ್ವೀಟ್ ಐತೆ ಹುಳಿ ಇಲ್ಲ ಅಂದ್ರೆ ನೀವು ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತಾ. ಇದು ಹೊಸ ವರ್ಷಕ್ಕೆ ಇನ್ನು ಇರ್ತಾವಲ್ಲ, ಮರದಲ್ಲಿ ಬಿಟ್ಟಿರ್ತಕ್ಕಂಥ ಹೊಸ ಮಾವಿನಕಾಯಿ, ಹೊಸ ವರ್ಷ, ಇದನ್ನು ಕಂಪಲ್ಸರಿ ಹಾಕಲೇಬೇಕು. ಈ ಬೇವಿನ ಹೂವು ಮತ್ತು ಮಾವಿನಕಾಯಿ ಮಾತ್ರ ನೀವು ಮಿಸ್ ಮಾಡಬೇಡ್ರಿ. ನೀವು ಡ್ರೈ ಫ್ರೂಟ್ಸಲ್ಲಿ ಬೇಕಂದ್ರೆ ಯಾವುದೇ ನೀವು ಹಾಕಿಲ್ಲ ಅಂದ್ರೆ ನಡೆಯುತ್ತಾ, ಇವನು ಮಾತ್ರ ಕಂಪಲ್ಸರಿ ಹಾಕಲೇಬೇಕು. ನಾನೀಗ ಒಂದು ಸ್ವಲ್ಪ ಈ ಥರ ಇಷ್ಟೇ ಹಾಕಿದ್ದೀನಿ. ಇದು ಹುಳಿ ಭಾಳ ಐತಂತ. ಹಿಂಗೆ ಇಷ್ಟು ಮಾಡಿದರೆ ಬೇವು ರೆಡಿ ಆಯಿತು. ಈ ಥರ ಮಡಿಕೆಯಲ್ಲಿ ಮಾಡಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಒಂದು ಯಾವುದಾದ್ರೂ ಸ್ಟೀಲ್ ಪಾತ್ರೆಯಲ್ಲಾದರೂ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು. ಇದು ನಾವು ಫ್ರಿಜ್ಜಲ್ಲಿ ಇಡಲಾರ್ದೆ ಇದೇ ಹಿಂಗೆ ಇಟ್ಕೊಂಡು ಕುಡಿದ್ರೆ ಒಂದಿನ ನಡೆಯುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಟರೆ 2 ದಿನ ಕುಡಿಬೋದು. ಈಗ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ನಾನು ಮೇಲೇನೂ ಹಾಕ್ತಾಯಿಲ್ಲ. ನಾವು ಪುಡಿ ಮಾಡಬೇಕಾದ್ರೇ ಹಾಕಿದ್ದೆ, ಮತ್ತು ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಹಾಕಿದ್ದೆ. ಈಗ ನೋಡಿರಿ, ಈ ಥರ ಮಾಡಿದರೆ ಬೇವು ರೆಡಿ ಆಯಿತು. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಹೊಸ ವರ್ಷದಲ್ಲಿ ಹೊಸ ಕೆಲಸಗಳು ಯಾವ ಮಾಡ್ತೀರಿ ಎಲ್ಲದರಲ್ಲೂ ಜಯ ಸಿಗಲಿ. ದೇವರು ನಿಮ್ಗೆ ಎಲ್ಲದೂ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.